ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದ ಮೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಪ್ಪೇನಹಳ್ಳಿ. ನಮ್ಮ ಅಪ್ಪೇನಹಳ್ಳಿ ಶಾಲೆ ಮೂಲ ಸೌಕರ್ಯಗಳಿಂದ ವಂಚಿತವಾದಂತಹ ಒಂದು ಕುಗ್ರಾಮ ಆಗಿದೆ. ಆದರೂ ಕೂಡ ಇಲ್ಲಿ ನಾವು 3 ಜನ ಟೀಚರ್ಸು ಕೆಲಸ ಮಾಡ್ತಾ ಇದ್ದೀವಿ. ಭವ್ಯ UP, ಚೇತನ್ ಕುಮಾರ್ ಸರ್ GL ಹಾಗೂ ನಾನು ಮುಖ್ಯ ಶಿಕ್ಷಕರಾಗಿ ಕವಿತಾ ಮೇಡಮ್ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ನಮ್ಮ ಮೂಲ ಗುರಿಯೇ ನಮ್ಮ ಮಕ್ಕಳ ವಿದ್ಯಾಭ್ಯಾಸ. ಅವರು ಕಲಿಕೆಯಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆಯನ್ನ ಕಾಣಬೇಕು ಅಂತ ಹೇಳಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಳ್ತೀವಿ. ಪ್ರತಿದಿನ ನಮ್ಮ ಮಕ್ಕಳು ಪ್ರಾರ್ಥನಾ ಸಮಯದಲ್ಲಿ ಹಲವಾರು ಚಟುವಟಿಕೆಗಳನ್ನ ಕಲಿಕೆಗೆ ಸಂಬಂಧಿಸಿದಂತೆ ಇಂಗ್ಲಿಷ್ಗೆ ನಾವು ಹೆಚ್ಚಿನ ಒತ್ತನ್ನ ಕೊಡ್ತಾ ಇದ್ದೀವಿ. ಸೊ ಅದರಲ್ಲಿ ಈ 3 ವರ್ಷದಿಂದನೂ ಕೂಡ ಇಂಗ್ಲಿಷ್ ಫೆಸ್ಟ್ ಅನ್ನ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಇಂಗ್ಲಿಷ್ ಕಲಿಕೆ ತುಂಬಾ ಉತ್ತಮವಾಗಿದೆ. ಹಾಗೆ ನಮ್ಗೆ ಮೂಲ ಸೌಕರ್ಯಗಳು ಬೇಕು ಅಂತ ಕೇಳಿದಾಗ ನಮ್ಮ ಗ್ರಾಮ ಪಂಚಾಯತಿಯಿಂದನೂ ಕೂಡ ರೂಫ್ ಅನ್ನ 2 ಲಕ್ಷದ ಖರ್ಚನ್ನ ಮಾಡಿ ರೂಫ್ ಅನ್ನ ಮಾಡಿಸ್ಕೊಟ್ಟಿದ್ದಾರೆ. ಹಾಗೆ STMC ಅವರು ಕೂಡ ಡೆಸ್ಕು ಇವುಗಳನ್ನೆಲ್ಲ ತಂದ್ಕೊಡೋದಕ್ಕೆ ತುಂಬಾ ಸಹಕಾರವನ್ನ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಇಲಾಖಾ ಅಧಿಕಾರಿಗಳು ಎಲ್ಲರೂ BO ಸರು, BRC ಸರು, ECO ಸರು ಹಾಗೂ CRP ಸರು ಎಲ್ಲರೂ ಕೂಡ ಶಾಲೆಗೆ ಬೇಕಾದಂತಹ ಕಂಪ್ಯೂಟರು ಈ ತರ ಎಲ್ಲ ಸೌಲಭ್ಯಗಳನ್ನ ಅನುದಾನಗಳನ್ನ ನಮಗೆ ಸಕಾಲಕ್ಕೆ ಒದಗಿಸ್ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಶಾಲೆಯ ದಾಖಲಾತಿಯನ್ನ ಹೆಚ್ಚಳ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಈ ವರ್ಷ LKG UKG ಪ್ರಾರಂಭ ಮಾಡ್ತಾ ಇದ್ದೀವಿ. ಪೇರೆಂಟ್ಸ್ ಮನವೊಲಿಸ್ಬಿಟ್ಟು ನಾವೇ ನಮ್ಮ ಕೈಯಿಂದ ಹಣವನ್ನ ಹಾಕಿ ಒಂದು ಗಾಡಿಯನ್ನ ಪಕ್ಕದ ಊರಿನಿಂದ ಮಕ್ಕಳನ್ನ ಕರೆತರೋದಕ್ಕೆ ಒಂದು ಗಾಡಿಯ ವ್ಯವಸ್ಥೆಯನ್ನ ಮಾಡಿಕೊಂಡು ನಮ್ಮ ಶಾಲೆಯ ದಾಖಲಾತಿಯನ್ನ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಹಾಗೆ ನಮ್ಮ ಶಾಲೆಗೆ ಊರಿನವರಿಂದ ಒಂದು 1.5 ಎಕರೆ ಜಮೀನನ್ನ ಮಾಡಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮೂರಿನ ಪಕ್ಕದಲ್ಲಿರುವಂತಹ MML ಅನ್ನುವಂತಹ ಒಂದು ಕಾರ್ಖಾನೆಯವರು 15 ಲಕ್ಷ ರೂಪಾಯಿಯ ಒಂದು ಬಿಲ್ಡಿಂಗ್ ಅನ್ನ ನಮ್ಮ ಶಾಲೆಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಒಂದು ಕೊಠಡಿಯನ್ನ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ದಾನಿಗಳಿಂದ ನೀವೇನ್ ಕಲೆಕ್ಟ್ ಮಾಡಿದ್ರಿ ಶಾಲೆಗೆ? ದಾನಿಗಳಿಂದ ಒಂದು ಬೀರನ್ನ ತಗೊಂಡಿದ್ವಿ, 10,000 ಮೌಲ್ಯದ ಒಂದು ಬೀರು ಹಾಗೂ 5 ಡೆಸ್ಕ್ಗಳು ಹಾಗೂ ಪ್ರತಿ ಈಗ 3 ವರ್ಷದಿಂದ ಪ್ರತಿ ಮಕ್ಕಳಿಗೂ ಕೂಡ ಟೈ ಬೆಲ್ಟ್. ಈಗ ನಿಮ್ ಶಾಲೆ ಕಂಪ್ಯೂಟರ್ ನೋಡಿದ್ರೆ ಕಂಪ್ಯೂಟರ್ ಮಕ್ಕಳಿಗೆ ಬಳಕೆ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ಬಳಕೆ ಆಗ್ತದೆ. ಇಲಾಖೆ ಕೊಟ್ಟಿರೋ ಕಂಪ್ಯೂಟರ್ನ ಮಕ್ಕಳು ಏನೇನ್ ಮಾಡ್ತಾರೆ ಅದರಲ್ಲಿ ಫೈಲ್ ಅನ್ನ ಓಪನ್ ಮಾಡ್ತಾರೆ, ಅವರು ನೋಟ್ಸ್ ಅನ್ನ ಬರ್ಕೋತಾರೆ, ಅದರಲ್ಲಿ ಲೆಸನ್ ಅನ್ನ ನೋಡ್ತಾರೆ, ಹೀಗೆ ಕೆಲಸಗಳನ್ನ ಮಾಡ್ಕೋತಾರೆ. ಹಾಗೂ ಪ್ರಿಂಟ್ ಅನ್ನ ತೆಗಿತಾರೆ, ಜೊತೆಗೆ ಜೆರಾಕ್ಸ್ ಅನ್ನ ಮಾಡ್ತಾರೆ ಪ್ರಿಂಟರ್ ಅಲ್ಲಿ. ಅಷ್ಟು ಕೌಶಲ್ಯಗಳನ್ನ ಇದರಿಂದ ಕಂಪ್ಯೂಟರ್ ಇಂದ ಅವ್ರಿಗೆ ಬಂದಿದೆ, ಕಂಪ್ಯೂಟರ್ ನಾಲೆಡ್ಜ್ ಬಂದಿದೆ. ಎಲ್ಲಾ ಮಕ್ಕಳು ಡಿಜಿಟಲ್ ಟಿವಿ ಏನದು ಬಾಕ್ಸ್ ಓಪನ್ ಮಾಡಿಲ್ವ? ಡಿಜಿಟಲ್ ಟಿವಿಯಿಂದ ನಮ್ಮ ಮಕ್ಕಳಿಗೆ ಈ ಬೇಕಾದಂತಹ ಎಲ್ಲಾ ವಿಷಯಗಳನ್ನ ತಿಳಿಸೋದಕ್ಕೆ, ಅಂದ್ರೆ ಹೊಸ ಹೊಸ ಪಾಠಗಳು, ಬೇರೆ ಬೇರೆ ದೇಶದ ವಿಚಾರಗಳು, ಅವ್ರು ನೋಡದಿರುವಂತಹ ಒಂದು ಕಾರ್ಡ್ ಆಗಿರ್ಬೋದು. ಅದು ಇಲಾಖೆಯಿಂದ ಕೊಟ್ಟಿದ್ದ ಟಿವಿನ ಅಂತ ಇಲಾಖೆಯಿಂದ ಕೊಟ್ಟಿಲ್ಲ, ಅನುದಾನವನ್ನ ಹಾಕಿದ್ರು. ನಮ್ಮ ಶಾಲಾ ಅನುದಾನ, ಶಾಲೆಗೆ ಬೇಕಾದಂತಹ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಅನುದಾನವನ್ನ ಹಾಕಿದ್ರು. ಅದರಲ್ಲಿ ನಾವು ಸೇವ್ ಮಾಡಿಕೊಂಡು ಸ್ಮಾರ್ಟ್ ಟಿವಿಯನ್ನ ತಗೊಂಡ್ ಬಂದಿದೀವಿ. ಅದು ನಮ್ಗೆ ತುಂಬಾ ಯೂಸ್ ಆಗತ್ತೆ. ಅದ್ರಲ್ಲಿ ಏನೇನು ಮಕ್ಕಳಿಗೆ ತೋರಿಸಬಹುದು ನೀವು? ಮಕ್ಕಳಿಗೆ ಎಲ್ಲಾ ವಿಷಯಗಳ ಪಾಠವನ್ನ ತೋರಿಸಬಹುದು. ನಾವು ನೋಡದೇ ಇರುವಂತಹ ಒಂದು ಕಾಡಾಗಿರಬಹುದು ಅಥವಾ ಒಂದು ನಮ್ಮ ದೇಶದ ಗಡಿ ಪ್ರದೇಶಗಳಾಗಿರಬಹುದು, ಯುದ್ಧದ ಸಂದರ್ಭಗಳನ್ನಾಗಿರಬಹುದು, ಅವುಗಳನ್ನೆಲ್ಲ ಅವ್ರಿಗೆ ತುಂಬಾ ಚೆನ್ನಾಗಿ ತೋರಿಸೋದಕ್ಕೆ ಅನುಕೂಲ ಆಗುತ್ತೆ ಅದರಿಂದ.
ನಾವು ಸ್ಮಾರ್ಟ್ ಟಿವಿಯನ್ನ ಖರೀದಿಸಿರೋದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಸಮಾಜ ಪಾಠ ಮಾಡ್ತಾ ಇರ್ತೀವಿ, ಅವಾಗ ಬೇಕಾದಂತಹ ಒಂದು ಭೂಪಟವನ್ನ ತೋರಿಸೋದಕ್ಕೆ ತುಂಬಾ ಅನುಕೂಲ. ಯಾವ ಪ್ರದೇಶ ಎಲ್ಲಿದೆ ಹಾಗೂ ಭೂಮಿಯ ಸ್ವರೂಪಗಳನ್ನ ತೋರಿಸೋದಕ್ಕೆ ತುಂಬಾ ಅನುಕೂಲ. ಮೈದಾನ ಅಂದ್ರೇನು, ಪ್ರಸ್ಥಭೂಮಿ, ಮರುಭೂಮಿಗಳನ್ನ ತೋರಿಸೋದಕ್ಕೆ ತುಂಬಾ ಅನುಕೂಲ. ಹಾಗೂ ಕಾಡು ಪ್ರಾಣಿಗಳು, ಕೆಲವೊಂದು ಪ್ರಾಣಿಗಳನ್ನ ಅವ್ರು ಯಾರು ನೈಜವಾಗಿ ನೋಡಿರಲ್ಲ, ದೃಶ್ಯ ಮಾಧ್ಯಮದ ಮೂಲಕ ನೋಡಿದಾಗ ಅವ್ರಿಗೆ ತುಂಬಾ ನೆನಪಿನಲ್ಲಿ ಉಳಿಯುತ್ತೆ, ವಿಷಯ ತುಂಬಾ ಚೆನ್ನಾಗಿ ಕಲಿಕೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಮಗೆ ಸ್ಮಾರ್ಟ್ ಟಿವಿ ತುಂಬಾ ಉಪಯೋಗ ಆಗುತ್ತೆ. ಮೂಲ ಸೌಕರ್ಯಗಳಾದಂತಹ ನಮಗೆ ಕಟ್ಟಡದ ವ್ಯವಸ್ಥೆ ತುಂಬಾ ಆಗ್ಬೇಕಾಗಿದೆ. ಯಾಕಂದ್ರೆ 1ರಿಂದ 7ನೇ ತರಗತಿ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ. ಇರೋದು ನಮಗೆ 3 ಕೊಠಡಿಗಳು. ಸೊ ನಾವು ನಮ್ಮ ಊರಿಗೆ ಬಂದಿದ್ದಂತಹ ಶಾಸಕರಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ನಮ್ಮ ಗ್ರಾಮಸ್ಥರು ಹಾಗೂ STMC ಅವರು. ಇಲ್ಲಿ ದೇವಸ್ಥಾನದ ಪ್ರಾರಂಭೋತ್ಸವಕ್ಕೆ ಬಂದಿದ್ದಂತಹ ಸಮಯದಲ್ಲಿ ನಮ್ಗೆ ಕೊನೆ ಪಕ್ಷ 2 ಕೊಠಡಿಗಳನ್ನಾದ್ರೂ ಹೊಸ ಕೊಠಡಿಗಳನ್ನ ಕಟ್ಟಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಶಾಸಕರು ಕೂಡ ನಾನು ಇಲ್ಲ ಮಾಡ್ಕೊಡ್ತೀನಿ, ನಿಮ್ಮ ಊರಿಗೆ, ನಿಮ್ಮ ಶಾಲೆಗೆ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೊಂದಾದ್ರೆ ನಮ್ಗೆ ಶಾಲೆ ನಡೆಸೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಪೋಷಕರಿಂದ ನಿಮ್ಗೆ ಹೇಗೆ ಸಹಕಾರ ಸಿಗ್ತಾ ಇದೆಯಾ? ಪೋಷಕರಿಂದ ಸಹಕಾರ ಗ್ರಾಮಸ್ಥರಿಂದ ಸಹಕಾರ ಸಿಗ್ತಾ ಇದೆ. ಪೋಷಕರು, ಗ್ರಾಮಸ್ಥರು ಎಲ್ಲರೂ ಕೂಡ ಶಾಲೆಗೋಸ್ಕರ ತುಂಬಾ ಸಹಾಯವನ್ನ ಇಲಾಖಾ ಅಧಿಕಾರಿಗಳು ಭೇಟಿ ಕೊಟ್ಟು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಇಲಾಖಾ ಅಧಿಕಾರಿಗಳು ಎಲ್ಲರೂ ಭೇಟಿ ಕೊಟ್ಟವರೆಲ್ಲರೂ ಕೂಡ ನಮಗೆ ಮಾರ್ಗದರ್ಶನವನ್ನ ಕೊಟ್ಟು ಶಾಲೆ ಉತ್ತಮ ರೀತಿಯಲ್ಲಿ ನಡೆಯೋದಕ್ಕೆ ಸಹಕಾರವನ್ನ ಮಾಡಿದ್ದಾರೆ. ಹಳೆ ವಿದ್ಯಾರ್ಥಿಗಳನ್ನ ಸೆಳೆಯುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಹಳೆ ವಿದ್ಯಾರ್ಥಿಗಳ ಸಂಘವನ್ನ ಮಾಡ್ಕೊಂಡಿದೀವಿ, ಅವರಿಂದನೂ ಕೂಡ ನಾವು ಸಹಾಯವನ್ನ ಪಡ್ಕೋತಾ ಇದ್ದೀವಿ. ನಿಮ್ಮ ವೈಯಕ್ತಿಕ ಕೊಡುಗೆಗಳು ಏನ್ ಕೊಡ್ತಾ ಇದ್ದಾರೆ ಶಾಲೆಗೆ ಶಿಕ್ಷಕರಿಂದ? ನೀವಾಗಿ ಗ್ರಾಮಸ್ಥರು, ಪೋಷಕರು ಕೂಡ ಸರಿ, ನೀವು ಯಾವ ರೀತಿ ಏನಾದ್ರು ಒಂದು ಮಕ್ಕಳಿಗೆ ಏನಾದ್ರು ಮಾಡ್ತಾ ಇದ್ದೀರಾ? ನಾವು ನಮ್ಮ ವೈಯಕ್ತಿಕವಾಗಿ ದಾನಿಗಳನ್ನ ಅಥವಾ ನಮ್ಮ ಕೈಯಿಂದ ಹಣವನ್ನ ಹಾಕಿ ಪ್ರತಿ ವರ್ಷ ಟೈ, ಬೆಲ್ಟು, ಟ್ರ್ಯಾಕ್ ಸೂಟು ಹಾಗೂ ಒಂದು ಮಗುವಿಗೆ 1 ವರ್ಷ ಪೂರ್ತಿ ಬರೆಯುವಂತಹ ಎಲ್ಲಾ ನೋಟ್ ಪುಸ್ತಕಗಳನ್ನ ನಮ್ಮ ಕಡೆಯಿಂದ ಸ್ಪಾನ್ಸರ್ ಮಾಡ್ತಾ ಇದ್ದೀವಿ. ಹಾಗೆ ಪ್ರತಿ ವರ್ಷದ ಮಕ್ಕಳ ದಿನಾಚರಣೆಯಲ್ಲಿ ಶಿಕ್ಷಕರ ಕೈಯಿಂದನೇ ಹಣವನ್ನ ಹಾಕಿ ಅವ್ರಿಗೆ ಆಟಗಳನ್ನ ಆಡಿಸಿ ಅದಕ್ಕೆ ಬೇಕಾದಂತಹ ಎಲ್ಲ ಪ್ರೈಸ್ಗಳನ್ನ ಕೊಡ್ತಾ ಇದ್ದೀವಿ. ಹಾಗೂ ಯಾವುದೇ ಮಗು ತನಗೆ ಯಾವುದೇ ವಿಚಾರದಲ್ಲಿ ಸಹಾಯ ಬೇಕು ಅಂತ ಕೇಳಿದ್ರೆ ಆ ಸಹಾಯವನ್ನ ಮಾಡ್ತಾ ಇದ್ದೀವಿ. ಹಾಗೂ ತುಂಬಾ ಬಹಳ ಬೇಗ ಶಾಲೆಗೆ ಆಗಮಿಸಿ ಸ್ಟಾರ್ ಆಫ್ ದ ಸ್ಕೂಲ್ ಅಂತ ಹೇಳಿ, ಅಂದ್ರೆ 1 ವರ್ಷ ಮಗು 1 ವರ್ಷ ಪೂರ್ತಿ ನಮ್ಮ ಶಾಲೆಯಲ್ಲಿ ಎಲ್ಲಾ ವಿಷಯದಲ್ಲೂ ಕೂಡ ಉತ್ತಮ ಸಾಧನೆಯನ್ನ ಮಾಡಿರುವಂತಹ ಮಗುವಿಗೆ ಆ ವರ್ಷದ ಕೊನೆಯಲ್ಲಿ ಸರಸ್ವತಿ ಪೂಜೆ ಅಂತ ಇಟ್ಕೊಂಡು ಅವತ್ತಿನ ದಿನ ಈ ಒಂದು ಶೀಲ್ಡ್ ಅನ್ನ ಕೊಡ್ತೀವಿ. ಯಾಕಂದ್ರೆ ಇದು ಉಳಿದಂತಹ ಮಕ್ಕಳಲ್ಲಿ ಉತ್ಸಾಹವನ್ನ ತುಂಬಲಿ, ನಾವು ಕೂಡ ಪ್ರೋತ್ಸಾಹವನ್ನ ಕೊಡ್ಲಿ, ನಾವು ಕೂಡ ಅವಳಂತೆ ಎಲ್ಲ ಕೆಲಸಗಳಲ್ಲೂ ಕೂಡ ಮುನ್ನುಗ್ಗಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಬೆಳೆಸ್ಲಿ ಅಂತೇಳಿ ಪ್ರತಿ ವರ್ಷ ಇದನ್ನ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ನಮ್ಮ ಶಾಲೆ ಕಲಿಕೆಯಲ್ಲೂ ಕೂಡ ಉತ್ತಮ ಸಾಧನೆಯನ್ನ ಮಾಡ್ತಾ ಇದೆ ಹಾಗೂ ಮೂಲ ಸೌಕರ್ಯಗಳನ್ನು ಪಡ್ಕೊಳ್ತಾ ಇದೆ ಅನ್ನೋದಕ್ಕೆ ಅದಕ್ಕೆ ಪ್ರಮುಖ ಕಾರಣ ನಾನೊಬ್ಳೇ ಅಲ್ಲ, ಮುಖ್ಯ ಶಿಕ್ಷಕರೇ ಎಲ್ಲವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಬೆನ್ನೆಲುಬಾಗಿ ನಿಂತಿರೋರು ನಮ್ಮ ಶಾಲೆಯ ಸಹಶಿಕ್ಷಕರಾದಂಥ ಶ್ರೀಮತಿ ಭವ್ಯ ಮೇಡಮ್ ಹಾಗೂ ಶ್ರೀಯುತ ಚೇತನ್ ಕುಮಾರ್ ಸರ್ ಅವರು ಕೂಡ ನಮಗೆ ತುಂಬಾ ಸಹಕಾರವನ್ನ ಕೊಡ್ತಾ ಇರೋದ್ರಿಂದ ನಮ್ಮ ಶಾಲೆಯನ್ನ ನಾನು ಉತ್ತಮ ಮಟ್ಟಕ್ಕೆ ತಗೊಂಡೋಗ್ಲಿಕ್ಕೆ ತುಂಬಾ ಸಹಾಯ. ಭವ್ಯ ಮೇಡಮ್ ಅವರ ಈ ಶಾಲೆಗೆ ಬಂದು ಎಷ್ಟು ದಿವಸ ಆಯ್ತು ಸರ್? ನಾನು ಇಲ್ಲಿಗೆ 2019 ನವೆಂಬರ್ ಅಲ್ಲಿ ಜಾಯ್ನ್ ಆದೆ. 31 ನವೆಂಬರ್ 31 ಅಕ್ಟೋಬರ್ 31ಕ್ಕೆ ನಾನು ಈ ಶಾಲೆಗೆ ಬಂದಿದ್ದು. 2019 ನಾನು ಬಂದಂತ ಸಮಯದಲ್ಲಿ ಕರೋನಾ ಇತ್ತು. ಅದು ಎಲ್ಲಾ ಕಡೆಗೂ ಅದನ್ನ ಫೇಸ್ ಮಾಡ್ತಿದ್ವಿ.
ನಾನೊಬ್ಳು ಸಂಪನ್ಮೂಲ ವ್ಯಕ್ತಿ ಆಗಿರೋದ್ರಿಂದ ಮಕ್ಕಳನ್ನ ಇಲ್ಲಿ ಗಮನಿಸಿದಾಗ ಮೊದಲನೇದಾಗಿ ಒಂದು ಕಲಿಕಾ ವಾತಾವರಣವನ್ನ ಸೃಷ್ಟಿಸಬೇಕಾಗಿತ್ತು. ಹಾಗಾಗಿ ನಮ್ಮದೇ ಆದಂತ ಒಂದು ತಂಡವನ್ನ ರಚನೆ ಮಾಡ್ಕೊಂಡು ನಮ್ಮ ರಿಲೇಟಿವ್ಸ್ ಅದರಲ್ಲಿ ಯಾರು ತುಂಬಾ ಹೊರಗಿನವ್ರನ್ನ ಹಾಕೊಂಡಿರ್ಲಿಲ್ಲ. ಅವ್ರು ಕೇರಿಂಗ್ ಹ್ಯಾಂಡ್ಸ್ ಅಂತ ಒಂದು ಟೀಮ್ ಅನ್ನ ಮಾಡ್ಕೊಂಡು ಪ್ರತಿ ವರ್ಷ ಮಕ್ಕಳಿಗೆ ಕಲಿಕೋಪಕರಣಗಳು 1 ವರ್ಷ ಪೂರ್ತಿ ಆಗುವಂತಹ ಬುಕ್ ಇರ್ಬೋದು, ನೋಟ್ ಬುಕ್ಸ್, ಪೆನ್ಸಿಲ್, ಎರೇಸರ್ ಎಲ್ಲಾ ಕಲಿಕಾ ಸಾಮಗ್ರಿಗಳನ್ನ ಒದಗಿಸುವಂತ ಕೆಲಸ ಮಾಡ್ಕೊಂಡ್ವಿ. ಏನ್ ತಯಾರು ಮಾಡಿದ್ರಿ? ನಂತರದಲ್ಲಿ ಮಕ್ಕಳಿಗೆ ನಾನು ಹೆಚ್ಚು ಇಂಗ್ಲಿಷ್ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡೋ ಕಡೆ ಹೊರಟ್ವಿ. ಅದ್ರ ಜೊತೆಯಲ್ಲಿ ನಾವು ಬೇಸಿಕ್ ಅನ್ನ ಪ್ರತಿದಿನ ನಾವು ಬೆಳಗ್ಗೆನ ಒಂದು ಅವಧಿಯನ್ನ ಪ್ರೇಯರ್ಗಿಂತ ಮುಂಚಿನ ಒಂದು ಅವಧಿಯನ್ನ ಕನ್ನಡ, ಗಣಿತ ಮತ್ತೆ ಇಂಗ್ಲಿಷ್ ನ ಬೇಸಿಕ್ ಕಾನ್ಸೆಪ್ಟ್ ಕನ್ನಡದಲ್ಲಿ ವರ್ಣಮಾಲೆ 9 ಗಂಟೆಗೆ ನಾವು ಮಕ್ಕಳಿಗೆ ಈ ಒಂದು ತಿಂಗಳನ್ನ ಬಿಟ್ಟಿದೀವಿ. ನಾವು ಶಾಲೆಗೆ 9:15ಗೆಲ್ಲ ನಾನು ಮತ್ತೆ ಮೇಡಮ್ ಆಲ್ಮೋಸ್ಟ್ ಅಲ್ಲಿ ಇರ್ತೀವಿ. 1-2-3 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು, ಮೇಡಮ್ 1 ನಿಮಿಷ ಲೇಟ್ ಆಗ್ಬೋದು. ಬಿಟ್ರೆ 9:15 ನಾವು ಲೇಟ್ ಆಗ್ಬೋದು ಅಂದ್ರೆ 9:15ಗೆನೆ ಇರ್ತಾರೆ. ಹಾಗಾಗಿ ಇಬ್ರು ಸೇರ್ಕೊಂಡು ನಾವು ಹಿಂದಿನ ದಿನ ಏನ್ ಓದಿದ್ರು, ಹೇಗ್ ಕಲ್ತ್ಕೊಂಡ್ ಬಂದಿದ್ದಾರೆ ಅಂತ ಇಬ್ರುನು ಡಿವೈಡ್ ಮಾಡ್ಕೊಂಡು ತರಗತಿಗಳನ್ನ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತೀವಿ. ಅದ್ರಲ್ಲಿ ಹೆಚ್ಚು ಗ್ರಾಮರ್ ಪಾಯಿಂಟ್ಸ್ ಅನ್ನ, ಲ್ಯಾಂಗ್ವೇಜ್ ಗೆ ಬೇಕಾಗಿರುವಂತ ಗ್ರಾಮರ್ ಪಾಯಿಂಟ್ಸ್ ಅಥವಾ ಅವತ್ ನಾವು ಒಂದು ಟಾಪಿಕ್ ಅನ್ನ ಕೊಟ್ರೆ ಕನ್ನಡ ಆಗಿದ್ರೆ ಕನ್ನಡದಲ್ಲಿ ಮಾತಾಡ್ಬೇಕು, ಇಂಗ್ಲಿಷ್ ಆಗಿದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು. ಈಗ ಸಾಮಾನ್ಯವಾಗಿ ಹೈಸ್ಕೂಲ್ ಟೀಚರ್ಸ್ ಏನ್ ಹೇಳ್ತಾರೆ ಅಂದ್ರೆ 8ಗೆ ಬಂದ್ರು ಕನ್ನಡ ಓದಕ್ಕೆ ಬರೀಕೆ ಬರೋಲ್ಲ, ನಾವು SSLC ಹ್ಯಾಕ್ ಫಲಿತಾಂಶ ಕೊಡೋಣ ಅಂತ ಅಂತಾರೆ. ನಮ್ಮ ಶಾಲೆಯಲ್ಲಿ ಸಾಮಾನ್ಯವಾಗಿ ಅದನ್ನ ಇಲ್ಲ, ನಾವು ಬೇಕಾದ್ರೆ ಈಗ ನಮ್ಮಿಂದ ಹೋಗಿರುವಂತ ಮಕ್ಕಳು ಕೋಡಿಮಠ ಶಾಲೆ ಸೇರ್ಕೊಂಡಿದ್ದಾರೆ, ಬಾಗೇಶ್ಪುರ ಸೇರ್ಕೊಂಡಿದ್ದಾರೆ. ಆ 2 ಶಾಲೆಗಳಿಂದ, ಪ್ರೌಢಶಾಲೆಗಳಿಂದ ಒಳ್ಳೆ ನಾವು ಫೀಡ್ಬ್ಯಾಕ್ ಅನ್ನ ರಿಸೀವ್ ಮಾಡ್ತಾ ಇದೀವಿ. ನಿಜವಾಗ್ಲೂ ನಿಮ್ ಶಾಲೆ ಮಕ್ಕಳನ್ನ ನಮ್ಮಲ್ಲೇ ಕಳಿಸಿ, ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳಿ ಅಂತ. ಅಲ್ಲಿ ನಮ್ಮ ಶಾಲೆ ಮಕ್ಕಳನ್ನೇ ಈವರೆಗೂ SSLC ಫಲಿತಾಂಶದಲ್ಲಿ ಕೋಡಿಮಠದಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿರುವಂತವ್ರು ನಮ್ಮ ಶಾಲೆ ವಿದ್ಯಾರ್ಥಿಗಳೇ ಆಗಿದ್ದಾರೆ. ಜೊತೆಗೆ ಬೇಸಿಕ್ ಕಾನ್ಸೆಪ್ಟ್ಸ್ ತುಂಬಾ ಇರುತ್ತೆ. ಅದಷ್ಟೇ ಅಲ್ಲ, ಮಕ್ಕಳಲ್ಲಿ ನಾವು ಕೌಶಲ್ಯಗಳನ್ನ ಮೂಡಿಸಬೇಕು ಅಂತ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿದ್ರು ಆ ಮಕ್ಕಳಲ್ಲೇ ಅವರೇ ನಿರೂಪಣೆಯನ್ನ ಮಾಡ್ತಾರೆ, ಸ್ವಾಗತ ಮಾಡ್ತಾರೆ, ವಂದನಾರ್ಪಣೆ ಮಾಡ್ತಾರೆ. ಸ್ಟೇಜ್ ಪ್ರೋಗ್ರಾಮ್ ಅನ್ನ ಹೇಗೆ ಅರೇಂಜ್ ಮಾಡ್ಕೋಬೇಕು, ಉದ್ಘಾಟನೆ ಯಾವಾಗ, ಯಾವ್ದಾದ್ಮೇಲೆ ಯಾವ್ದು ಅಂತ ಅವರೇ ರೆಡಿಯಾಗಿ ಸ್ವತಃ ಆ ಒಂದು ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡ್ಕೊಡ್ತಾರೆ. ನಾನು ಮೇಡಮ್ ಕೂತು ನೋಡೋದಾಗಿರುತ್ತೆ ಹೊರತು ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಕಮ್ಮಿ ಮಾಡ್ತೀವಿ. ಯಾಕೆಂದ್ರೆ ಮಕ್ಕಳು ಅದರಲ್ಲಿ ಇನ್ವಾಲ್ವ್ ಆಗ್ಲಿ, ಅವರು ಅದನ್ನ ಕಲ್ತ್ಕೊಳ್ಳಿ, ಬೆಳೆಸ್ಕೊಳ್ಳಿ ಅಂತ. ಸೊ ಅದೊಂದನ್ನ ನಾವು ನಿರ್ವಹಿಸಿದ್ವಿ. ಅದಾದ ನಂತರ ನಮ್ಗೆ ಸರ್ಕಾರದಿಂದ ನೀಡಿದಂತಹ ಕಂಪ್ಯೂಟರ್ ಮತ್ತೆ ಪ್ರಿಂಟರ್ ನ ಬಹಳ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಇದಕ್ಕೆ ನಮ್ಮ ಮೇಡಮ್ ನ ತುಂಬಾ ಸಹಕಾರ ಇದೆ. 99% ನಾವ್ ಇದನ್ನ ತುಂಬಾ ಅತ್ಯುತ್ತಮವಾಗಿ ನಮ್ಮ ಶಾಲೆಯಲ್ಲಿ ಬಳಸ್ಕೊಳ್ತಾ ಇದೀವಿ. ಪ್ರತಿಯೊಂದು ಮಗುನು ಪ್ರತಿಯೊಂದು ಮಗುನು 1ನೇ ಕ್ಲಾಸ್ ಒಂದು ಮಗುವನ್ನ ಹೊರತುಪಡಿಸಿದ್ರೆ ನಮ್ಮಲ್ಲಿರೋ 28ರಲ್ಲಿ 27 ಮಕ್ಕಳು ಕಂಪ್ಯೂಟರ್ ಅನ್ನ ಓಪನ್ ಮಾಡ್ತಾರೆ, ಟೈಪ್ ಮಾಡ್ತಾರೆ, ಫೈಲ್ ನ ಸೇವ್ ಮಾಡಿರ್ತಾರೆ. ಜೊತೆಗೆ ನೋಟ್ಸ್ ಅನ್ನ ಓಪನ್ ಮಾಡ್ಕೊಂಡು ನೋಡ್ಕೊಂಡು ಕ್ಲಾಸಸ್ ಅನ್ನ ಕೇಳೋದು ಎಲ್ಲದನ್ನು ಮಾಡ್ತಾರೆ. ಜೊತೆಗೆ ಪ್ರಿಂಟರ್ ಸಮೇತ, ಪ್ರಿಂಟರ್ ಅಲ್ಲಿ ವೈಫೈ ಕನೆಕ್ಷನ್ ಪ್ರಿಂಟರ್ ಇದೆ. ಆ ಪ್ರಿಂಟರ್ ಅಲ್ಲಿ ವೈಫೈ ಕನೆಕ್ಟ್ ಮಾಡ್ಕೊಂಡು ಪ್ರಿಂಟ್ ತೆಗಿತಾರೆ. ಇಲ್ಲ ಹಾಗೇನು ಪೇಪರ್ಸ್ ಅನ್ನ ಇಟ್ಟು ಕಲರ್ ಪ್ರಿಂಟ್, ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್, ಕಾಪೀಸ್ ಎಷ್ಟು 2-3 pages, 4 ಕಾಪೀಸ್, 5 ಕಾಪೀಸ್ ಅದನ್ನು ಸಹ ಹೇಗ್ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ಆಗಿದೆ. ಈಗ ನಮ್ಮ ಮೇಡಮ್ ನ ಒಂದು ಸಹೃದಯದಿಂದ ನಮ್ಮಲ್ಲಿ ಸ್ಮಾರ್ಟ್ ಕ್ಲಾಸ್ ಇನ್ನೇನು ಶುರು ಆಗ್ತಿದೆ. ಸೊ ನಾವಂತೂ ಕುತೂಹಲದಿಂದ ಕಾಯ್ತಾ ಇದೀವಿ. ಯಾಕೆ ಅಂದ್ರೆ ನಾವು ಇರೋದು 3 ಜನ. ಒಂದು ತರಗತಿಯನ್ನ ಫುಲ್ ಸ್ಮಾರ್ಟ್ ಕ್ಲಾಸ್ ಮಾಡಿದ್ರೆ ಅದರಲ್ಲಿ ಎಲ್ಲಾ ತರಗತಿಗಳನ್ನ ಆಪ್ ಅನ್ನ ಡೌನ್ಲೋಡ್ ಮಾಡಿ ಸಬ್ಜೆಕ್ಟ್ ವಾರು, ವಿಷಯವಾರು ನಾವು ಕ್ಲಾಸಸ್ ಅನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ತರಗತಿಯನ್ನ ಆ ಮೂಲಕ ಮಕ್ಕಳಿಗೆ ಅಪ್ರೋಚ್ ಮಾಡಬೇಕು. ನಾವು ಏನು ಕಮ್ಮಿ ಇಲ್ಲ. ನಿಜವಾಗ್ಲೂ ಸರ್ಕಾರಿ ಶಾಲೆಯಲ್ಲಿ ಇರೋಷ್ಟು ಒಳ್ಳೆ ವಾತಾವರಣ ನಾವು ಪ್ರೈವೇಟ್ ಶಾಲೆಯಲ್ಲಿ ಖಂಡಿತವಾಗ್ಲೂ ಇಷ್ಟೊಂದು ಗಮನಿಸ್ಲಿಕ್ಕೆ ಆಗಲ್ಲ. ಆದ್ರೆ ನಾವು 3 ಜನನು ನಮ್ಮ ಶಾಲೆಯಲ್ಲಿ ತುಂಬಾನೇ ಮ್ಯಾಕ್ಸಿಮಮ್ ಆಗಿ ನಮ್ಮ ಪ್ರಯತ್ನವನ್ನ ಖಂಡಿತವಾಗ್ಲೂ ಶ್ರದ್ಧೆ, ಭಕ್ತಿ ಹಾಗೂ ನಿಷ್ಠೆಯಿಂದ ನಿರ್ವಹಿಸ್ತಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ.